ಗುರುವಾರ ಬೆಳಗ್ಗೆ ಬೇಗ ಎದ್ದು ಪೂಜೆ ಎಲ್ಲ ಮಾಡಿ ಮುಗಿಸಿ ನಾನು ಎಲ್ಲ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ತಿಂಡಿಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ಸೊ ಇನ್ನು ಮಕ್ಕಳೆಲ್ಲನೂ ಸಹ ಕಾಲೇಜ್ಗೆಲ್ಲ ಹೋಗಬೇಕಾಗಿತ್ತು, ಎಕ್ಸಾಮ್ ನಡೀತಾ ಇತ್ತು, ಅವರು ಎಲ್ಲ ಹೊರಟಿದ್ರು. ಸೊ ನನ್ನ ಕೆಲಸಗಳನ್ನು ಆಫೀಸ್ ಕೆಲಸ ಮತ್ತು ಮನೆಯಲ್ಲಿ ಇರೋ ಕೆಲಸ ಎಲ್ಲ ಮಾಡಿ ಮುಗಿಸಿದ್ದೆ ಆಲ್ರೆಡಿ. ಸೊ ಇನ್ನು ಆಫೀಸ್ ಕೆಲಸನೇ ಸ್ಟಾರ್ಟ್ ಮಾಡಬೇಕಾಯಿತು. ಇನ್ನು ತಿಂಡಿಗೆ ಅಂತ ಅಂದ್ಬಿಟ್ಟು ದೋಸೆ ಮಾಡಿ ಟೊಮೊಟೊ ಚಟ್ನಿ ಮಾಡಿದ್ದೆ. ಟೊಮೊಟೊ ಚಟ್ನಿ ರೆಸಿಪಿನೂ ಇದಕ್ಕೆ ಮುಂಚೆನೂ ಶೇರ್ ಮಾಡಿದ್ದೀನಿ. ಸೊ ತುಂಬಾ ದಿನ ಆಯಿತು ಮಿನಿ ವ್ಲಾಗ್ಸ್ ಎಲ್ಲ ಅಪ್ಡೇಟ್ ಮಾಡಿ. ಸ್ವಲ್ಪ ದಸರಾ ಹಾಲಿಡೇಸ್ ಆವಾಗಿಂದ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ, ಸ್ವಲ್ಪ ಹೊರಗಡೆ ಓಡಾಡೋದು ಮತ್ತು ಕೆಲಸಗಳೆಲ್ಲನೂ ಇತ್ತಲ್ವ. ಸೊ ಹಾಗಾಗಿ ಅಪ್ಡೇಟ್ ಮಾಡೋಕ್ಕೆ ಆಗಿಲ್ಲ. ಇನ್ನು ಸಂಜೆ ದೇವಸ್ಥಾನಕ್ಕೆ ಹೋಗಿದ್ದೆ, ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ. ಮಠಕ್ಕೆ ಹೋಗಿ ತುಂಬಾ ದಿನಗಳಾಗಿತ್ತು, ಅಂದರೆ ಅಟ್ಲೀಸ್ಟ್ 2 ವೀಕ್ಸ್ ಆಗಿತ್ತು. ಸೊ ಹಾಗಾಗಿ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ. ಇನ್ನು ರಥೋತ್ಸವನೂ ಆಗ್ತಾಯಿತ್ತು. ಸೊ ತುಂಬ ಚೆನ್ನಾಗಿತ್ತು ದೇವಸ್ಥಾನ. ಸೊ ಹೋಗಿ ಬಂದೆ, ತುಂಬಾ ಖುಷಿ ಆಯಿತು. ಸೊ ಇನ್ನು ಪುಳಿಯೋಗರೆ ರೆಸಿಪಿದು ಒಂದು ವಿಡಿಯೋನ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇಂಟ್ರೆಸ್ಟ್ ಇದ್ದರೆ ಒಂದ್ಸರಿ ಹೋಗಿ ಚೆಕ್ ಮಾಡಿ. ಸೊ ಇನ್ನು ರೆಗ್ಯುಲರಾಗಿ ಮಿನಿ ವ್ಲಾಗ್ಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡೋದನ್ನು